ಏನು ಇವತ್ತು ಎಲೆಕ್ಷನ್ ಕಮಿಷನರು ಹಾಗೂ ಸಂಬಂಧಪಟ್ಟ ಏನಿದೆ ಅಫ್ಸಿಯಲ್ಸು ಎಲ್ಲ ಬರ್ತಾ ಇಲ್ವಾ? ಹಾಂ, ಓಕೆ. ಏನು ನಮ್ಮ ಎಲೆಕ್ಷನ್ ಕಮಿಷನರ್ ಅವರಿಗೆ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟ ಇದೆ. ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಿಫೋರ್ ಇಂಡಿಪೆಂಡೆನ್ಸ್ ಮಾಡುವಂಥ ಸಂವಿಧಾನದಲ್ಲಿ ಪ್ರತಿಯೊಬ್ಬನಿಗೂ ಓಟ್ ಹಾಕುವಂಥ ಅವಕಾಶ ಕೊಟ್ಟಿರ್ತಾರೆ. ನಾವು ಒಂದೇ ಒಂದು ಕ್ವಶನ್ ಕೇಳಬೇಕು, ಸಣ್ಣ ಕ್ವಶನ್. ಅಫ್ಸಿಯಲು 30-40 ಸೈಟ್ ಮನೆಯಲ್ಲಿ 30-40 ಓಟ್ ಅಂದರೆ ವಾಟ್ ಇಸ್ ದಿಸ್ ಮೀನಿಂಗ್ ಆಫ್ ದಿಸ್? ಕನಿಷ್ಠ ಪಕ್ಷ ಅಂದರೆ ಒಂದು ಮನೆಯಿಂದ 5 ಜನ 10 ಜನ ಆದರೂ ಓಕೆ ನಡೀತಾರೆ, ದೊಡ್ಡ ಫ್ಯಾಮಿಲಿ ಅನ್ಕೋಬೋದು. 30-40 ಸೈಟಲ್ಲಿ ಮನೆ ಕಟ್ಕೊಂಡ್ಬಿಟ್ಟು 50-60 ಓಟು ಅಂತ ಹೇಳ್ತಾ ಇದ್ದಾರೆ. ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು ನಮ್ಮ ಎಲೆಕ್ಷನ್ ಕಮಿಷನ್ ಅವರು. ಯಾಕಂದರೆ ನೀವು ಮಾಡ್ತಾ ಇರೋದು ಸಂವಿಧಾನ ಬಾಹಿರ. ಯಾಕಂದರೆ ಸಂವಿಧಾನ ಕೊಟ್ಟಿದ್ದು ಪ್ರತಿಯೊಬ್ಬನಿಗೆ ಓಟ್ ಕೊಡಬೇಕು. ಒಂದು ಭಿಕ್ಷಿಕ ಆಗ್ಬೋದು, ಇಲ್ಲ ಮಿಲಿಯನಿಯರ್ ಆಗ್ಬೋದು, ಸಿಂಗಲ್ ಓಟ್. ಅಂಥ ಓಟನ್ನು ಕಸಿಯುವಂಥ ಅವ್ರು ಯಾವುದೇ ಪಾರ್ಟಿ ಆಗಲಿ ಅದಕ್ಕೆ ಬುದ್ಧಿ ಕಲಿಸ್ಬೇಕಾದ್ರೆ ನಮ್ಮ ಪಬ್ಲಿಕ್ ಎಚ್ಚರಿಸಬೇಕು. ನಮ್ಮ ಓಟ್ ಹಾಕ್ಕೊಂಡು ನಾವು ಕೇಳಬೇಕು. ಯಾಕಪ್ಪ ಅಂದರೆ ಇವತ್ತು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೂ ಒಂದೇ ಓಟೆ, ನನಗೂ ಒಂದೇ ಓಟೆ ಪವರ್. ಅದನ್ನು ಬಿಟ್ಟು ಇಲ್ಲಿ ನಾನು ಮೊನ್ನೆ ನೋಡ್ತಾ ಇದ್ದೆ, ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಒಂದೇ ಮನೆಯಲ್ಲಿ ಒಂದೇ ಅಡ್ರೆಸ್ 94 ಓಟ್ ಇದೆ ಅಂತ. ಏನೇನು ನಮ್ಮ ಆಫೀಸರ್ಗೆ ಮಾತಾಡ್ತೀನಿ, ಹೇಳ್ತೀನಿ ಅವ್ರಿಗೆ. ಅಂಥ ಅಫ್ಸಿಯಲ್ಸ್ ಏನು ಗೊತ್ತಾ ಮಾಡಬೇಕಂದ್ರೆ ಸಸ್ಪೆಂಡೆಲ್ಲ ಗಡೀಪಾರು ಮಾಡಬೇಕು. ಯಾಕಂದರೆ ಅವರು ಸಂವಿಧಾನ ದ್ರೋಹ ಕೆಲಸ ಮಾಡ್ತಾ ಇದ್ದಾರೆ. ಅಂಥ ಅವರಿಗೆ ಬುದ್ಧಿ ಕಲಿಸ್ಬೇಕಾದ್ರೆ ನಮ್ಮ ಎಲೆಕ್ಷನ್ ಕಮಿಷನರ್ ಅವರು ಅದನ್ನು ಒಂದು ಶಿಸ್ತುಬದ್ಧ ಕಾನೂನು ತೊಗೊಂಬಂದು ಮಾಡಬೇಕಂತ ತಮ್ಮ ಮುಖಾಂತರ ನಾನು ವಾಹಿನಿ ಹೇಳ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಭಾರತ್.